ಹಾಯ್ ಹೆಲೋ ನಮಸ್ತೆ, ನಾನು ನಿಮ್ಮ ಗೀತಾ ಸಂತೋಷ್. ಸಿರಿ ಸಂಭ್ರಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತಿನ ರೆಸಿಪಿಯಲ್ಲಿ ತುಂಬಾ ಸಿಂಪಲ್ಲಾಗಿ ಟೊಮೊಟೊ ಸ್ನ್ಯಾಕ್ಸ್ನ ಯಾವ ರೀತಿಯಾಗಿ ಮಾಡೋದು ಅಂತ ನಾನಿವತ್ತಿನ ವಿಡಿಯೋದಲ್ಲಿ ನಿಮ್ಮೆಲ್ರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಟೊಮೊಟೊ ಸ್ನ್ಯಾಕ್ಸ್ನ ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನಾನಿಲ್ಲಿ 2 ಟೊಮೊಟೊ ಮೀಡಿಯಮ್ ಸೈಜ್ದು 2 ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕಿ ನೀಟಾಗಿ ರುಬ್ಕೊಳ್ಳೋಣ. ನೀರು ಹಾಕೋ ಅವಶ್ಯಕತೆ ಇರಲ್ಲ, ನುಣ್ಣಗೆ ಇದನ್ನು ಹಾಗೆ ರುಬ್ಕೊಂಡ್ರೆ ಸಾಕು. ನೋಡಿ, ನಾನಿವಾಗ ಈ ರೀತಿಯಾಗಿ ನುಣ್ಣಗೆ ರುಬ್ಬಿ ಇಟ್ಕೊಂಡಿದ್ದೀನಿ. ನೀರು ಹಾಕೋದಕ್ಕೆ ಹೋಗಬೇಡಿ, ಹಾಗೆಯೇ ಜಸ್ಟು ರುಬ್ಕೊಂಡ್ರೆ ಸಾಕು. ನುಣ್ಣಗೆ ಇರಬೇಕು, ತುಂಬಾ ನುಣ್ಣಗೆ ಇಟ್ಕೊಂಡ್ರೆ ರುಬ್ಬಿ ಸಾಕು. ನೆಕ್ಸ್ಟು ನಾನಿವಾಗ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡು 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ. ನೋಡಿ, 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ಳೋಣ. ಹಾಗೆ ಅರ್ಧ ಕಪ್ ಆಗುವಷ್ಟು ರವೆ, ಹಾಗೆ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು 1/4 ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ, ಹಾಗೆ 1 ಸ್ಪೂನ್ ಆಗುವಷ್ಟು ಚಿಲ್ಲಿ ಪುಡಿ, ಇಷ್ಟನ್ನು ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಖಾರ ಬೇಕು ಅಂತಂದರೆ ಇನ್ನೊಂದು 1/2 ಸ್ಪೂನ್ ಬೇಕಂತಂದರೆ ಚಿಲ್ಲಿ ಪುಡಿನ ಹಾಕ್ಕೊಳ್ಳಿ. ಹಾಗೆ ನೆಕ್ಸ್ಟು ನಾನು ರುಬ್ಬಿಟ್ಕೊಂಡಿರುವಂತಹ ಟೊಮೊಟೊ ಪೇಸ್ಟ್ನ ನೀಟಾಗಿ ಸೇರಿಸ್ಕೊತಾ ಇದ್ದೀನಿ. ನೀರು ಹಾಕೋ ಅವಶ್ಯಕತೆ ಇರಲ್ಲ, ಟೊಮೊಟೊದಲ್ಲೇ ನೀರಿನಂಶ ಇರೋದ್ರಿಂದ ಜಸ್ಟ್ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಗಟ್ಟಿಯಾಗೇ ಇರಬೇಕು, ನಮಗೆ ಚಪಾತಿ ಹಿಟ್ಟಿನ ಹದ ಬರಬೇಕು. ಅದಕ್ಕೋಸ್ಕರ ನಾನಿಲ್ಲಿ ನೀರನ್ನ ಹಾಕ್ತೀರಾ ಮೊದಲೇ ಮಿಕ್ಸ್ ಮಾಡಿಕೊಂಡು, ಹಾಗೆ ನೆಕ್ಸ್ಟು ಮಿಕ್ಸಿ ಜಾರ್ನ ತೊಳೆದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಕೈಯಲ್ಲಿ ಎಲ್ಲನೂ ಸಹ ಚೆನ್ನಾಗಿ ಮಿದ್ದಿಸ್ಕೊಳ್ಳೋಣ. ನೀಟಾಗೆ ಬರಬೇಕು, ಚಪಾತಿ ಹಿಟ್ಟಿನ ಹದ ಬರಬೇಕು. ರವೆ ಹಾಕಿರೋದ್ರಿಂದ ರವೆ ಉಪ್ಕೊಳ್ಳುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿ ಪ್ರಮಾಣದಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟು ನಾನಿವಾಗ ಒಂದು 2-3 ಸ್ಪೂನ್ ಆಗುವಷ್ಟು ಕಾಯಿಸಿರುವಂತಹ ಆಯಿಲ್ನೂ ಸಹ ಸೇರಿಸ್ಕೋಬೋದು, ಹಾಗೆ ತಣ್ಣಗಿರೋ ಆಯಿಲ್ನೂ ಸಹ ಸೇರಿಸ್ಕೋಬೋದು. ನೀಟಾಗಿ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿದ್ದಾದಮೇಲೆ ನಾವಿವಾಗ ಒಂದು 1/2 ಅವರ್ ಆದರೂ ಬಿಡಬೇಕು. 1/2 ಅವರ್ ಇಲ್ಲ ಅಂತಂದರೆ ಒಂದು 20 ನಿಮಿಷ ಆದರೂ ಇದನ್ನು ಚೆನ್ನಾಗಿ ನೆನೆಯೋದಕ್ಕೆ ಬಿಡೋಣ. ಯಾಕಂತಂದರೆ ರವೆ ಹಾಕಿರೋದ್ರಿಂದ ರವೆ ಚೆನ್ನಾಗಿ ನೆನೆಯುತ್ತೆ ಮತ್ತು ಬನಿ ಬರುತ್ತೆ, ಅದಕ್ಕೋಸ್ಕರ ನಾವಿವಾಗ ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಡೋಣ. ನೆಕ್ಸ್ಟ್ ನೋಡಿ, ನಾನೊಂದು 1/2 ಅವರ್ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಹುಬ್ಬಿ ಅರಳ್ಕೊಂಡಿದೆ. ಈ ರೀತಿಯಾಗಿ ಚೆನ್ನಾಗಿ ಸ್ವಲ್ಪ ನಾವು ಕೈಯಲ್ಲೇ ನಾದ್ಕೊಳ್ಳೋಣ. ನೋಡಿ, ನಾನಿವಾಗ ಈ ರೀತಿಯಾಗಿ ಚಕ್ಲಿ ಮಾಡೋ ಮೇಕಿಂಗ್ನ ತೊಗೊಂಡಿದ್ದೀನಿ. ನೀಟಾಗಿ ಈ ರೀತಿಯಾಗಿ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪು ಸಿಗುತ್ತೆ ನಿಮಗೆ. ನಾನಿಲ್ಲಿ ಚಕ್ಲಿ ಮಾಡೋದನ್ನ ತೊಗೊಂಡು ನೀಟಾಗಿ ರೋಲ್ ಮಾಡಿ 2 ಹಾಕ್ಕೊಂಡು ಎಣ್ಣೆ ಹಚ್ಬಿಟ್ಟು ನೀವು ಹಾಕ್ಕೊಳ್ಳಿ. ನೀಟಾಗಿ ಫೋಲ್ಡ್ ಮಾಡಿ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ. ಮೊದಲನೇದಾಗಿ ಎಣ್ಣೆನ ಕಾಯೋದಕ್ಕೆ ಇಟ್ಬಿಡಿ. ಎಣ್ಣೆ ಚೆನ್ನಾಗಿ ಕಾದಿದ್ದಾದಮೇಲೆ ಚೆಕ್ ಮಾಡಿಕೊಂಡು ಡೈರೆಕ್ಟ್ ನಾನು ಎಣ್ಣೆಗೆ ಸಹ ಚಕ್ಲಿನ ಬಿಡ್ತಾಯಿದ್ದೀನಿ. ಅಂದರೆ ಚೆನ್ನಾಗಿ ಎಣ್ಣೆ ಕಾದಿರಬೇಕು, ಹಾಗೆ ಬಿಟ್ಟರೆ ಏನಾಗುತ್ತೆ, ಎಣ್ಣೆ ಎಲ್ಲನೂ ಎಳ್ಕೊಂಬಿಡುತ್ತೆ. ನಿಧಾನವಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಎಣ್ಣೆಗೆ ಸಹ ಬಿಡ್ತಾ ಹೋಗಿ. ಈ ರೀತಿಯಾಗೇ ಚಿಕ್ಕದಾಗಿ ಬಿಟ್ಕೊತಾ ಹೋಗಿ. ನಮಗೇನು ಶೇಪು ಆಕಾರ ಅದೆಲ್ಲ ಏನೂ ಬೇಕಾಗಿಲ್ಲ, ನಮಗೆ ಸ್ನ್ಯಾಕ್ಸ್ ರೀತಿಯಾಗಿ ಅಲ್ವಾ ಬೇಕಾಗಿರೋದು. ಅದಕ್ಕೋಸ್ಕರ ನಮಗೆ ಯಾವ ಥರ ಶೇಪ್ ಬೇಕೋ ಆ ರೀತಿಯಾಗಿ ನಾವು ಹಾಕ್ಕೊತಾ ಹೋಗ್ಬೋದು. ಈ ಚಕ್ಲಿ ಮಾಡೋ ಮೇಕಿಂಗಲ್ಲಿ ಇನ್ನೂ ಕೆಲವುದು ಸಣ್ಣದಾಗೇನೂ ಬರುತ್ತೆ, ಅದರಲ್ಲೂ ಸಹ ಮಾಡ್ಕೊಬೋದು. ಇಷ್ಟು ಸಾಕು. ಈ ಹದದಲ್ಲಿ ಇದ್ದರೆ ಸಂಜೆ ಟೈಮಲ್ಲಿ ಸ್ನ್ಯಾಕ್ಸ್ ರೀತಿಯಾಗಿ ತಿನ್ನೋದಕ್ಕೆ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ನಾನಿಲ್ಲಿ ಬಿಟ್ಕೊತಾ ಇದ್ದೀನಿ ಎಣ್ಣೆಗೆ. ಒಂದು 5 ನಿಮಿಷ ನೀವು ಕೈ ಹಾಕೋದಕ್ಕೆ ಹೋಗಬೇಡಿ, ಯಾಕಂತಂದರೆ ಎಲ್ಲನೂ ಒಡೆದೋಗ್ಬಿಡುತ್ತೆ ಮತ್ತು ಎಲ್ಲನೂ ಕಲಿಸ್ದಂಗೆ ಆಗಿಬಿಡುತ್ತೆ ಎಣ್ಣೆಲಿ. ಅದಕ್ಕೋಸ್ಕರ ಒಂದು 5 ನಿಮಿಷ ಹಾಗೆ ಬಿಟ್ಬಿಟ್ಟು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗ್ಬಿಡಿ, ಬೇಗ ಸೀದೋಗ್ಬಿಡುತ್ತೆ. ಮತ್ತು ನಾವು ಸ್ವಲ್ಪ ದಪ್ಪ ಹಾಕಿರೋದ್ರಿಂದ ಚಕ್ಲಿಗೆ ಬೇಗನೆ ಬೇಯಲ್ಲ, ಒಳಗಡೆ ಎಲ್ಲನೂ ಹಸಿ ಹಿಟ್ಟಾಗಿ ಹಾಗೆಯೇ ಉಳ್ಕೊಂಬಿಡುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ನೋಡಿ ಈ ರೀತಿಯಾಗಿ ಬೇಯಿಸ್ಕೊತಾ ಹೋಗೋಣ. ಟೊಮೊಟೊ ಹಾಕಿರಿಂದ ಆ ಟೊಮೊಟೊ ಘಮ ಚೆನ್ನಾಗೇ ಬರ್ತಾ ಇದೆ. ಮತ್ತು ನೀವು ಬೇಕಂತಂದರೆ ಸ್ವಲ್ಪ ಎಳ್ಳನ್ನು ಸಹ ಆ್ಯಡ್ ಮಾಡ್ಕೊಳ್ಳಿ, ಬಿಳಿ ಎಳ್ಳು, ಟೇಸ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿಯಾಗಿ ಈ ಪ್ರಮಾಣದಲ್ಲಿ ಇಷ್ಟು ಬೆಂದಿದ್ರೆ ಸಾಕು, ಕ್ರಿಸ್ಪಿನೆಸ್ ಆಗಿ ಚೆನ್ನಾಗಿ ಬರುತ್ತೆ. ನಾನಿವಾಗ ಎಣ್ಣೆಯಿಂದ ಎಲ್ಲನೂ ಸಹ ತೆಗಿತಾ ಇದ್ದೀನಿ. ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ತೆಗಿಬೇಕಾದ್ರೂ ಅಷ್ಟೇ. ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ, ಬೇಗ ಎಲ್ಲನೂ ಸೀದೋಗ್ಬಿಡುತ್ತೆ. ನೆಕ್ಸ್ಟು ಎಣ್ಣೆಯಿಂದನೂ ಎಲ್ಲನೂ ತೆಗೆದು ಮತ್ತೆ ನಾನು ಸೇಮ್ ಪ್ರೊಸೀಜರಲ್ಲಿ ಅದೇ ರೀತಿಯಾಗಿ ನಾನಿಲ್ಲಿ ಎಣ್ಣೆಗೆ ಮತ್ತೆ ಉಳಿದಿರುವಂತಹ ಹಿಟ್ಟನ್ನು ಸಹ
ಸೇರಿಸ್ತಾ ಇದ್ದೀನಿ. ನಿಧಾನವಾಗಿ ಹಾಕ್ಕೊಳ್ಳಿ. ನಮಗೆ ಶೇಪು ಆಕಾರ ಆಗಲೇ ಹೇಳಿದಾಗೆ ಏನು ಬೇಕಾಗಿಲ್ಲ. ನಿಮಗೆ ಯಾವ ಆಕಾರ ಶೇಪ್ ಬೇಕೋ ಆ ರೀತಿಯಾಗಿ ನೀವು ಸೇರಿಸ್ಕೊತಾ ಹೋಗಿ. ಸ್ವಲ್ಪ ಕರಿಬೇವು ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಬೇಯಿಸ್ಕೊಂಡ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ, ಹಾಗೆ ಘಮನೂ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಕರಿಬೇವು ಸೊಪ್ಪು ಆರೋಗ್ಯಕ್ಕೆ ಒಂದು ಒಳ್ಳೆಯ ಆಗಿರೋದ್ರಿಂದ ಎಣ್ಣೆಲಿ ಫ್ರೈ ಮಾಡಿಕೊಂಡು ಈ ರೀತಿಯಾಗಿ ಸ್ನ್ಯಾಕ್ಸ್ಗಳಿಗೆ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ, ಒಂಥರ ಕ್ರಿಸ್ಪಿನೆಸ್ ಆಗಿ ಇರುತ್ತೆ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ಕರಿಬೇವನ್ನ ನೋಡಿ ಮಕ್ಳುಗಳು ಊಟದಲ್ಲಿ ಹಾಕಿದ್ರೆ ಚಿತ್ರಾನ್ನ ಮತ್ತು ಉಪ್ಪಿಟ್ಟು ಅದರಲ್ಲೆಲ್ಲ ಹಾಕಿದ್ರೆ ತೆಗೆದು ಸೈಡಲ್ಲಿ ಇಡ್ತಾರೆ. ಈ ಥರ ಸ್ನ್ಯಾಕ್ಸಲ್ಲಿ ನಾವು ಎಣ್ಣೆಲಿ ಫ್ರೈ ಮಾಡಿಕೊಟ್ರೆ ಚೆನ್ನಾಗೇ ತಿಂದ್ಬಿಡ್ತಾರೆ. ಅದೊಂದು ಹೆಲ್ತಿ ಫುಡ್ ಅಂತ ಹೇಳ್ಕೊಂಡು ತಿಂದ್ಬಿಡ್ತಾರೆ. ಚೆನ್ನಾಗಿರುತ್ತೆ, ಕ್ರಿಸ್ಪಿನೆಸ್ ಆಗಿರುತ್ತಲ್ವ. ನೋಡಿ ಈ ಪ್ರಮಾಣದಲ್ಲಿ ಇಷ್ಟು ಚೆನ್ನಾಗಿ ಬೆಂದಿದ್ರೆ ಸಾಕು. ಸ್ವಲ್ಪ ಹಾಗೆಯೇ ನೆಕ್ಸ್ಟು ನಾನು ಇನ್ನು ಸ್ವಲ್ಪ ಕರಿಬೇವನ್ನ ಎಣ್ಣೆಲಿ ಫ್ರೈ ಮಾಡಿಕೊಂಡು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ಕರಿಬೇವು ಹಾಕಿರೋದ್ರಿಂದ ಟೇಸ್ಟ್ ಅಷ್ಟೇ ತುಂಬಾ ಚೆನ್ನಾಗಿದೆ ಮತ್ತು ಘಮನೂ ಅಷ್ಟೇ ತುಂಬಾ ಚೆನ್ನಾಗಿ ಬರ್ತಿದೆ ಅಂತಲೇ ಹೇಳ್ಬೋದು. ಸಖತ್ತು ಕ್ರಿಸ್ಪಿಯಾಗಿ ಒಂದು ಸಂಜೆ ಟೈಮಲ್ಲಿ ಕಾಫಿಗೆ ತಿನ್ನೋದಕ್ಕೆ ಕುರುಮಾಗಿ ಚೆನ್ನಾಗಿರುವಂತಹ ಟೊಮೊಟೊ ಸ್ನ್ಯಾಕ್ಸ್ ರೆಡಿಯಾಗಿದೆ. ನೋಡಿ ನಾನು ನಿಮ್ಮ ಮುಂದೆನೇ ತೋರಿಸ್ತಾ ಇದ್ದೀನಿ. ಕ್ರಿಸ್ಪಿಯಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಯಾವುದೇ ರೀತಿಯಾಗಿ ಗಟ್ಟಿಯಾಗಿ ಬರಲ್ಲ. ಟೊಮೊಟೊ ಹಾಕಿರೋದ್ರಿಂದ ಒಂಥರ ಆ ಹುಳಿ ಮತ್ತು ಸ್ವೀಟ್ನೆಸ್ಸು ಸ್ವಲ್ಪ ಚೆನ್ನಾಗಿ ಬರ್ತಿದೆ. ಸ್ವಲ್ಪ ಅದಕ್ಕೋಸ್ಕರ ನೀವಿಲ್ಲಿ ಚಿಲ್ಲಿ ಪುಡಿನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಉಪ್ಪು ಖಾರ ಎಲ್ಲನೂ ತುಂಬಾ ಚೆನ್ನಾಗಿದೆ, ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ನಾವು ಆಚೆ ಕಡೆಯಿಂದ ತೊಗೊಂಡು ಬರೋದು ಸೇಮ್ ಇದೇ ಥರ ಇರುತ್ತೆ. ಇಷ್ಟಕ್ಕೇನು ಇಲ್ಲ ಅಂತಂದರೂ ಒಂದು 150 ರುಪೀಸ್ ಆದರೂ ಕೊಡಬೇಕು. ನಾವು ಮನೇಲೇ ಮಾಡಿಟ್ಕೊಂಡು ಸ್ಟೋರ್ ಮಾಡಿಕೊಂಡು ಸ್ವಲ್ಪ ಮಕ್ಕಳಿಗೆ ಕಾಫಿ ಟೈಮ್ ಕೊಡೋದಾಗಲೋ ಮತ್ತು ಊಟದ ಜೊತೆ ಹಂಚ್ಕೊಂಡು ತಿನ್ನೋದಕ್ಕಾಗಲೋ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಈ ರೆಸಿಪಿನ ನೀವು ಒಮ್ಮೆ ಮನೇಲೇ ಟ್ರೈ ಮಾಡಿ. ಟೊಮೊಟೊ ಸ್ನ್ಯಾಕ್ಸ್ ಸಂಜೆ ಟೈಮಲ್ಲಿ ಕಾಫಿಗೆ ತಿನ್ನೋದಕ್ಕೆ ಸೂಪರ್ ಟೇಸ್ಟಿಯಾದಂತಹ ಟೊಮೊಟೊ ಸ್ನ್ಯಾಕ್ಸ್ ರೆಡಿಯಾಗಿದೆ. ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ನೋಡ್ತಾ ಇರಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.